Friends, welcome to Smile Talk Paramedical channel. Friends, ಬ್ರಾಡ್ಕಾಸ್ಟಿಂಗ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡ್ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರುವಂಥ ಕಂಪನಿ. ಸೊ ಈ ಒಂದು ಕಂಪ್ನಿ ಒಳಗಡೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೋಡಿ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಗೋವಾ ಇಲ್ಲಿ ಒಂದು ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ರಿಕ್ರೂಟ್ಮೆಂಟ್ಗಳನ್ನು ಮಾಡ್ಕೊತಾ ಇದ್ದಾರೆ. ಸೊ ಈ ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಗೋವಾ ಒಳಗಡೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ದಲ್ಲಿರುವಂಥ ಒಂದು ಸಂಸ್ಥೆ ಒಳಗಡೆ ಜಾಬ್ ಮಾಡಬೇಕು ಅಥವಾ ಅದರ್ ಸ್ಟೇಟಿಗೆ ಹೋಗಿ ನೀವು ಜಾಬ್ ಮಾಡಬೇಕು ಅಂತ ಬಯಸಿದ್ದಲ್ಲಿ ಆಮೇಲೆ ಒಂದಷ್ಟು ವಿವಿಧ ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಮೆಡಿಕಲ್ಗೆ ಸಂಬಂಧಿಸಿದಂಥ ಹುದ್ದೆಗಳನ್ನು ಕರೆಯಲಾಗಿದೆ. ಸೊ ಇಲ್ಲಿ ನೋಡ್ಬೋದು, ಈ ಒಂದು PDF ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ನೀವು ಕೂಡ ನೋಡ್ಕೊಳ್ಬೋದು. ಸೊ ಇಲ್ಲಿ ಮೆಡಿಕಲ್ ಆಫೀಸರ್ ಅಂತಿದೆ, ಇದಕ್ಕೆ MD MS ಆಗಿರಬೇಕು. ಬಟ್ ಇದು ನಮ್ಮ ಪ್ಯಾರಾಮೆಡಿಕಲ್ ನರ್ಸಿಂಗ್ ಅವ್ರಿಗೆ ಸಂಬಂಧ ಬರೋದಿಲ್ಲ. ಮತ್ತು ಫಾರ್ಮಸಿಸ್ಟ್ ಇದೆ, 2 ಹುದ್ದೆಗಳನ್ನು ಕರೆಯಲಾಗಿದೆ. B ಫಾರ್ಮಸಿ ಆಗಿರಬೇಕು, ಜೊತೆಗೆ 3 ವರ್ಷದ ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಅಥವಾ ಡಿಪ್ಲೊಮಾ ಆಯುರ್ವೇದಿಕ್ ಫಾರ್ಮಸಿ ಆಗಿರಬೇಕು, 5 ವರ್ಷದ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಸ್ಯಾಲ್ರಿಲಿ 28,000 ರೂಪಾಯಿ ಪರ್ ಮಂತ್ ಇರುತ್ತೆ. ವಾರ್ಡ್ ಅಟೆಂಡೆಂಟ್ ಅಂತಿದೆ, 12th ಪಾಸ್ ಆಗಿರಬೇಕು, 1 ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಇದು 17,000 ರೂಪಾಯಿ, 190 ರೂಪಾಯಿ ಸ್ಯಾಲ್ರಿ ಇದೆ. ಒಟ್ಟು 2 ಹುದ್ದೆಗಳು ಕೊಡಲಾಗಿದೆ. ನೆಕ್ಸ್ಟು ಪಂಚಕರ್ಮ ಟೆಕ್ನಿಷಿಯನ್ ಮೇಲ್ ಫಿಮೇಲ್ ಕೇಳಿದ್ದಾರೆ. ಇದು ನಮಗೆ ಪ್ಯಾರಾಮೆಡಿಕಲ್ಗೆ ಸಂಬಂಧ ಬರೋಂಗಿಲ್ಲ. ಇದು ಇದರಲ್ಲಿ ಅಂತಂದರೆ ಆಯುಷ್ಯದಲ್ಲಿ ಬರುವಂಥ ಒಂದು ಕೋರ್ಸು. ನೆಕ್ಸ್ಟ್ ಆಗುತ್ತೆ ಸ್ಟಾಫ್ ನರ್ಸ್. ಸ್ಟಾಫ್ ನರ್ಸ್ಗೆ 10 ಹುದ್ದೆಗಳನ್ನು ಕರೆಯಲಾಗಿದೆ. ಇಲ್ಲಿ BSc ನರ್ಸಿಂಗ್ ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಕೋರ್ಸನ್ನು ಕಂಪ್ಲೀಟ್ ಆದರೂ ಕೂಡ ಇಲ್ಲಿ ಅಪ್ಲಿಕೇಬಲ್ ಇರ್ತಾರೆ. ಜೊತೆಗೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿರಬೇಕು. ಸ್ಟೇಟ್ ಆಯುರ್ವೇದ ನರ್ಸಿಂಗ್ ಕೌನ್ಸಿಲು ಅಥವಾ ಬೋರ್ಡ್ ಯೂನಿವರ್ಸಿಟಿಯಲ್ಲಿ ಕಂಪಲ್ಸರಿಯಾಗಿ ಏನಾಗಿರಬೇಕು, ರಿಜಿಸ್ಟ್ರೇಷನ್ ಆಗಿರಲೇಬೇಕು. BSc ನರ್ಸಿಂಗ್ ವಿದ್ಯಾರ್ಥಿ ಇದು ಮಾಡಿರುವಂಥವ್ರು, ಅಥವಾ GNM ನರ್ಸಿಂಗ್ ಆಗಿರಬೇಕು, ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. 2 ವರ್ಷದ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಯಾಲ್ರಿ ಇಲ್ಲಿ ಎಷ್ಟಿದೆ ಅಂದರೆ 37,500 ರೂಪಾಯಿ ಇದೆ. ಸ್ಟಾಫ್ ನರ್ಸ್ಗೆ 10 ಹುದ್ದೆಗಳು ಇದ್ದಾವೆ. ನೆಕ್ಸ್ಟ್ ಇರೋದು ಪಂಚಕರ್ಮ ಅಟೆಂಡೆಂಟ್ ಇದೆ, SLC ಮೇಲೆ ಇರುವಂಥದ್ದು. ಲ್ಯಾಬ್ ಅಟೆಂಡೆಂಟ್ ಕೂಡ SLC PUC ಮೇಲೆ ಒಂದು ಲ್ಯಾಬ್ ಅಟೆಂಡೆಂಟ್ ಅಂತ ಕೊಡ್ತಾರೆ, ಲ್ಯಾಬ್ ಟೆಕ್ನಿಷಿಯನ್ ಅಲ್ಲ ಇದು. ನೆಕ್ಸ್ಟು ಇಲ್ಲಿ ಪಬ್ಲಿಕ್ ರಿಲೇಷನ್ ಆಫೀಸರ್ಸ್. ಪಬ್ಲಿಕ್ ರಿಲೇಷನ್ ಆಫೀಸರ್ ಒಳಗಡೆ ಇಲ್ಲಿ ಆಯುರ್ವೇದ MPH MBA ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, 7 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿರಬೇಕಾಗತ್ತೆ. ಅಥವಾ ಡಿಪ್ಲೊಮಾ ಜರ್ನಲಿಸಮ್ ಪಬ್ಲಿಕ್ ರಿಲೇಷನ್ ಇರುವಂಥ ಕೋರ್ಸನ್ನು ಕೂಡ ಮಾಡಿರಬೇಕು. 70,000 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ. ಅಲ್ಲಿ ಒಂದೇ ಪೋಸ್ಟ್ ಇದೆ. ನೆಕ್ಸ್ಟು OT ಟೆಕ್ನಿಷಿಯನಲ್ಲಿ SSLC ಅಥವಾ PUC ಪಾಸ್ ಆಗಿರಬೇಕು. ಜೊತೆಗೆ ಆಪರೇಷನ್ ರೂಮ್ ಅಸಿಸ್ಟೆಂಟ್ ಕೋರ್ಸನ್ನು ಕೂಡ ಕಂಪ್ಲೀಟ್ ಮಾಡಿರಬೇಕು. 5 ವರ್ಷದ ಎಕ್ಸ್ಪೀರಿಯನ್ಸನ್ನು OT ಟೆಕ್ನಿಷಿಯನ್ ಆಗಿ ಕೆಲಸವನ್ನು ಮಾಡಿರಬೇಕು. ಅಥವಾ BSc ಕಂಪ್ಲೀಟ್ ಆಗಿರಬೇಕು, 3 ವರ್ಷದ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಅಂದರೆ ರಿಲೇಟೆಡ್ ಇರುವಂಥ BSc ಹೊಂದಿರಬೇಕು, 3 ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಇಲ್ಲಿ ಗ್ರ್ಯಾಜುಯೇಟ್ ಬೇಸಿಕ್ ಮಿನಿಮಮ್ ಏಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಅರೌಂಡ್ ಇಲ್ಲಿ 18ರಿಂದ 25,000 ತನಕ ಸ್ಯಾಲ್ರಿಯಿಂದ ಕೊಡ್ಬೋದು. ಇಲ್ಲಿ ಒಟ್ಟು OTಗೆ ಒಂದು ಹುದ್ದೆ ಇದೆ. ನೆಕ್ಸ್ಟ್ ಗಾರ್ಡನ್ ಸೂಪರ್ವೈಸರ್, ಇದು ಕೂಡ ಬರೋದಿಲ್ಲ. ಅಸಿಸ್ಟೆಂಟ್ ಲೈಬ್ರರಿ, ಓಕೆ ಲೈಬ್ರರಿನ ಆಧಾರಕ್ಕೆ ಬರುತ್ತದೆ. ರಿಸೆಪ್ಷನಿಸ್ಟು, ಇದು ಕೂಡ ನಾರ್ಮಲ್ ಡಿಗ್ರಿ ಆದವರು ಟ್ರೈ ಮಾಡ್ಕೊಳ್ಬೋದು. ಹೆಲ್ಪ್ ಡೆಸ್ಕ್ ರಿಸೆಪ್ಷನ್, ಇದು ನಾರ್ಮಲ್ ಡಿಗ್ರಿ 2 ವರ್ಷ ಎಕ್ಸ್ಪೀರಿಯನ್ಸ್ ಆದವರಿಗೂ ಕೂಡ ಬರುತ್ತೆ. ಲೈಬ್ರರಿಯನ್ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ, 3 ವರ್ಷದ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಲೈಬ್ರರಿ ಅಂದರೆ ಮಾಸ್ಟರ್ ಆಫ್ ಲೈಬ್ರರಿಯಿಂದ ಕಂಪ್ಲೀಟ್ ಆಗಿರಬೇಕು. ಸೊ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ. BSc ನರ್ಸಿಂಗ್ GNM ನರ್ಸಿಂಗ್ ಯೂಸ್ಫುಲ್ ಆಗ್ಬೋದು, ಇದು ಎಕ್ಸ್ಪೀರಿಯನ್ಸ್ ಇದ್ದವರಿಗೆ. ಅವರು ಈ ಒಂದು ವೆಬ್ಸೈಟಿಗೆ ಹೋಗಿ ಅಲ್ಲಿ ಕರಿಯರನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಡೈರೆಕ್ಟ್ ಲಿಂಕನ್ನು ಕೂಡ ಕೊಡ್ತೀನಿ. ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕ್ಬೋದು. ಅವರು ನಿಮಗೆ ಮುಂದಿನ ಪ್ರೊಸೆಸ್ ಒಳಗಡೆ ನಿಮಗೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಇದನ್ನು ಮಾಡ್ತಾರೆ, ಅಂದರೆ ನಿಮಗೆ ಇಂಟರ್ವ್ಯೂ ಕೊಟ್ಟಿದ್ದೇನೆ, ಅವರು ನಿಮಗೆ ಮೇಲ್ ಮುಖಾಂತರ ಅಥವಾ ಕಾಂಟ್ಯಾಕ್ಟ್ ಮುಖಾಂತರ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಕೊನೆ ದಿನಾಂಕ 9/4/2024, ಇದೇ ತಿಂಗಳು ನಿಮಗೆ 9ನೇ ತಾರೀಕು ತನಕ ಟೈಮ್ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಡೈರೆಕ್ಟಾಗಿ ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಆಮೇಲೆ ಲಾಗಿನ್ ಮಾಡಿ ಎಲ್ಲ ಒಂದು ಮಾಹಿತಿಯನ್ನು ಅಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫೀಸ್, ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಫೀಸ್ ಎಷ್ಟಿರುತ್ತೆ ಅಂದರೆ ಜನರಲ್ದವ್ರಿಗೆ 885 ರೂಪಾಯಿ, ಅಡಿಷನಲ್ ಫೀಸು ಕೂಡ ಹೇಳ್ತಾ ಇದ್ದಾರೆ. OBC ಅವರಿಗೆ 885 ರೂಪಾಯಿ ಅಡಿಷನಲ್ ಫೀಸು ಕೂಡ ಇದೆ. SC ST ದವ್ರಿಗೆ 531 ಇದೆ. ಆಮೇಲೆ ರಿಮ್ಮಿಂದವ್ರಿಗೆ ಕೂಡ 500, 800, ಎಕ್ಸ್ ಸರ್ವಿಸ್ಮೆನ್ 885, ಈ ರೀತಿಯಾಗಿ ಫೀಸನ್ನು ಕೂಡ ಇಲ್ಲಿ ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೊ ನೀವು ಹೆಚ್ಚಿನ ಮಾಹಿತಿಗೆ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.